ಮಾಡ್ತಿದ್ದೀರಮ್ಮ ಇವತ್ತು? ಇವತ್ತಿನ ನಾನು ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಒಂದು 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ 2 ಕ್ಯಾರೆಟು. ಇದು ಹಸಿ ಬಟಾಣಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಕುಕ್ ಆಯ್ತದೆ, ಇಲ್ಲಾಂದರೆ ಹಸಿ ಹಸಿ ಇರ್ತೈತೆ. ಹುರ್ಕೋಬೇಕೀಗ. ನೋಡಿ ಆಗೈತಿದ್ದು ಕೆಂಪುಗೆ. ಈಗ ತೆಗೆದಿಟ್ಕೊಂಡು ಒಗ್ಗರಣೆ ಹಾಕ್ಬೇಕು. ಶಾವಿಗೆ ಉಪ್ಪಿಟ್ಟಿಗೆ ಸಪ್ರೇಟು ನೀರು ಕುದಿಸ್ಕೋಬೇಕು. ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಆಮೇಲೆ ಅದಕ್ಕೆ ಶಾವಿಗೆ ಹಾಕ್ಬಿಟ್ಟು ಬಸ್ಕೊಳ್ಳೋಣ. ನಾವು ಹೆಲ್ದಿ ಆಗಿರುತ್ತೆ ಅಂತ ಕೊಬ್ಬರಿ ಎಣ್ಣೆ ಹಾಕಿ ಮಾಡ್ತೀವಿ. ನಾವು ಇದು ಕಡಲೆಕಾಯಿ ಎಣ್ಣೆ ಉಪಯೋಗಿಸಲ್ಲ, ಸನ್ಫ್ಲವರ್ ಅದು ಯಾವುದೂ ಉಪಯೋಗಿಸಲ್ಲ. ಕೊಬ್ಬರಿ ಎಣ್ಣೆ ಹಾಕ್ತೀವಿ. ಆರೋಗ್ಯಕ್ಕೆ ಎಲ್ಲ ಒಳ್ಳೆಯದು. ಎಣ್ಣೆ ಬಿಸಿ ಆಗೈತೆ, ಸ್ವಲ್ಪ ಸಾಸಿವೆ ಹಾಕ್ತೀನಿ. ಈಗ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಬೇಯಿಸಿ ಇಟ್ಕೊಂಡಿರೋ ಅಂತ ಬಟಾಣಿ ಹಾಕ್ತೀನಿ. ಆಮೇಲೆ ಈರುಳ್ಳಿ, ಕಟ್ ಮಾಡಿರೋ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ಇನ್ನೇನು ತೆಗಿತೀವಿ ಅನ್ನುವಾಗ ಕ್ಯಾರೆಟ್ ಹಾಕ್ಬೇಕು. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಕ್ಯಾರೆಟ್, ಉಪ್ಪು ಹಾಕ್ತಾಯಿದ್ದೀನಿ. ಈಗ ನೀರು ಕುದೀತೈತೆ. ಇದು ಶಾವಿಗೆ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು, ಬೇಯಿಸ್ಕೋಬೇಕು ಸ್ವಲ್ಪ ಲೈಟಾಗಿ. ನೋಡಿದ್ರೆ ಅದು ಬೆಂದಿದ್ರೆ ಬಸ್ಕೊಡ್ಬೇಕು ಬೇಗ, ಇಲ್ಲಾಂದ್ರೆ ಜಾಸ್ತಿ ಹೊತ್ತು ಬಿಟ್ಟರೆ ಅದೇ ಜಾಸ್ತಿ ಮುದ್ದೆ ಆಗೋಯ್ತದೆ, ಉಡುಡಿಯಾಗಿ ಬರಲ್ಲ ಅವಾಗ. ನೋಡಿ ಈ ಥರ ಬಸ್ಕೊಂಬಿಟ್ರೆ, ಬಸ್ಕೊಂಡಾದ್ಮೇಲೆ ಸ್ವಲ್ಪ ತಣ್ಣೀರು ಹಾಕ್ಬೇಕು ಇದಕ್ಕೆ. ಆವಾಗ ಕ್ಲೀನಾಗಿ ಉಡುಡಿಯಾಗಿ ಬರ್ತೈತೆ. ಶಾವಿಗೆ ಉಪ್ಪಿಟ್ಟು ರೆಡಿ. ಅಷ್ಟೇ ಚಿನ್ನ, ಶಾವಿಗೆ ಉಪ್ಪಿಟ್ಟು ಮಾಡೋದು ಈಸಿ. ನೋಡಿ ಚಿನ್ನ, ಶಾವಿಗೆ ಉಪ್ಪಿಟ್ಟು ರೆಡಿ ಆಗೈತೆ. ಈಗ ಬೋಲ್ಗೆ ಹಾಕೊಂಡು ತಿಂತಾ ಇರೋದೆ. ಟೇಸ್ಟ್ ಮಾಡಿ ಹೇಳು ಹೆಂಗೈತೆ.